ರಾಜೀನಾಮೆ ಕೊಟ್ಟಾಯಿತು, ಗೆಲುವು ಸಿಕ್ಕಾಯಿತು ಅಂತ ಆ ಕಡೆಗೆ ಸಂಭ್ರಮಾಚರಣೆ ಇದೆ. ಆದರೆ ಮೂಲವಾಗಿ ಆಗಬೇಕಾಗಿದ್ದು ಎಜುಕೇಷನ್ ಸಿಸ್ಟಮ್ನ ಬದಲಾವಣೆ. ಅದನ್ನು ಮಾತ್ರ ಯಾರೂ ಕೇಳಲೇ ಇಲ್ಲ. ಸೊ ಈಗ ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಡಿದಂಥ ಪ್ರಧಾನಿಗೆ ಅದೇ ಕಂಟಕ. 1997ರಲ್ಲಿ ಒಡಿಶಾದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರಧಾನಿ ಹೋರಾಟ ಮಾಡಿದ್ರು. ಎಬಿವಿಪಿ ನಾಯಕರಾಗಿದ್ದ ಪ್ರಧಾನಿ ಈಗ ಅದೇ ಆರೋಪದಲ್ಲಿನೇ ರಾಜೀನಾಮೆ ಕೊಡುವಂಥ ಕೆಲಸ ಬಂತು. ಕಟ್ಟ ಆರ್ಎಸ್ಎಸ್ ನಾಯಕನಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಂಟಕವಾಯಿತು. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ. 1997ರಲ್ಲಿ ಒಡಿಶಾದಲ್ಲಿ ಎಬಿವಿಪಿ ನಾಯಕರಾಗಿದ್ರು ಆಗ. ಈಗ ಅದೇ ಆರೋಪದಲ್ಲೇನೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂತು. ಕಟ್ಟ ಆರ್ಎಸ್ಎಸ್ ನಾಯಕ ಒಡಿಶಾದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬಿದ್ದು ಇದೇ ಧರ್ಮೇಂದ್ರ ಪ್ರಧಾನ್. ಆದರೆ ಈಗ ಅದೇ ವ್ಯಕ್ತಿ ಈಗ ಯಾವ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ರೋ ಅಂಥದ್ದೇ ಹೋರಾಟದ ಮೂಲಕವಾಗಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದು ತಲುಪಿತು. ಧರ್ಮೇಂದ್ರ ಪ್ರಧಾನ್ ಅವರ ರಾಜಕೀಯ ಎಬಿವಿಪಿಯಿಂದ ಶುರುವಾಗಿತ್ತು. ಹೋರಾಟವನ್ನು ಮಾಡ್ಕೊಂಡು ಬಂದವರು ಈಗ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂತು. ನೈತಿಕ ಹೊಣೆ ಹೊತ್ತು. ಅದನ್ನು ನೈತಿಕ ಅಂತ ಕರೆಯೋದಿಲ್ಲ. ಯಾಕೆ ಅಂತಂದರೆ 2 ತಿಂಗಳಾದ ಮೇಲೆ ಇಷ್ಟೆಲ್ಲ ಹೋರಾಟಗಳಾದ ನಂತರ ನೈತಿಕ ಹೊಣೆ ಹೊತ್ಕೊಳ್ಳೋದೇನಿದೆ? ಇದು ಫೋರ್ಸೆಬಲಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದು ಅಷ್ಟೇ ಕರಿಬೇಕಾಗಿರೋದು.